ಹಾಂ ಬಿಡೋಣ ಬಿಡೋಣ ಡ್ಯಾಡಿ. ಏಯ್ ಬೆಳಗ್ಗೆ ಎದ್ದ ತಕ್ಷಣ ಆಶೀರ್ವಾದ. ಒಳ್ಳೇದಾಗ್ಲಿ ಸಿಂಬು, ಒಳ್ಳೇದಾಗ್ಲಿ ಮಗನೇ. ಯಾಕೆ ನಿಮ್ಮ ಹತ್ರ ಪ್ರೀತಿ ಮಾಡಿಸ್ಕೊಂತಿದ್ವಲ್ಲ, ನನ್ನ ಹತ್ರನೇ ಬರ್ತಿಲ್ಲ, ನನ್ನ ಹತ್ರನೇ ಬರೋದು. ಓನಮ್ಮ ಚಾಕು ಚಾಕು ಚಾಕು. ಮಾರ್ನಿಂಗ್ ತಲೆ ಬಾಚ್ಕೊಂಡಿಲ್ಲ. ಟೀ ಮಾಡಿಕೊಡು ಅಂದರೆ ಟೀ ಮಾಡಿಕೊಟ್ಟು ಅವ್ರ ಊರಿಗೆ ಹೋದ್ಮೇಲೆ ಅವರು ಇವತ್ತು ಎದ್ದಿದ್ದು ಸ್ವಲ್ಪ ಲೇಟ್ ಆಯಿತು. ಲೇಟ್ ಅಂದರೆ ಏನು ಭಾರಿ ಅಲ್ಲ, 6:05 ಆಗಿತ್ತು ಎದ್ದಾಗ. 5:45 ಎದ್ದೆ. ಆಮೇಲೆ ಸ್ವಲ್ಪ ತೆಕ್ಕೋ ಮಲ್ಗೋಣ ಅಂತ ಅನ್ನಿಸ್ತು. ಹಾಗೆ ಮಲಗ್ತಾಯಿದ್ವಿ ನಾವು. 5:45 ಎದ್ದು ಮಾತಾಡ್ತಾ ಇರ್ತೀವಿ. ಚಿನ್ನಿ ನಿನ್ನೆ ಬೈತಾ ಇದ್ಲು, ಅದೇನದ 5:15 4 ಗಂಟೆಗೆ ಎದ್ದು ಗುನು ಅಂತ. 4 ಗಂಟೆ ಅಲ್ಲ ಕಣೆ, 5:45 ಆಗಿತ್ತು ಅಂತ ಅಂದು ಮಾತಾಡ್ತಾ ಇರ್ತೀವಲ್ಲ, ಸುಮ್ಮನೆ ಎಚ್ಚರ ಆದ ತಕ್ಷಣ ಮಾತಾಡ್ತೀವಲ್ಲ, ಅದಕ್ಕೆ ತಂದೆ ಬೈತಾಳೆ ಮಗಳು, ಬರ್ರಿ ಕೆಳಗೆ ಹೋಗೋಣ ಅಂತ ಬಂದು ಇಲ್ಲೇ ಕುತ್ಕೊಂಡು ಮಾತಾಡಿದ್ವಿ. ಈಗ 6 ಗಂಟೆನಾ 6:10? ಅಯ್ಯೋ ದೀವ, 6:15 ಹೋಗಿದೆ ನೋಡಿ. ಅವ್ರನ್ನ ತೋರಿಸೋ ಹಾಗಿಲ್ಲ. ಶೇವಿಂಗ್ ಮಾಡಿಸ್ಕೊಳ್ರಿ ಅಂತ ಬೈದಿದ್ದೀನಿ ಇವತ್ತು. 2 ದಿನ ಆಯಿತು ಶೇವಿಂಗ್ ಮಾಡಿಸ್ಕೊಳ್ರಿ ಅಂತ ಹೇಳಿ. ಮಂಗಳವಾರ ಶೇವಿಂಗ್ನ ಅದು ಉದ್ದ ಆದಮೇಲೆ ಅವ್ರಿಗೆ ಮಾಡ್ಕೊಳಕ್ಕೆ ಅಷ್ಟೇ, ಇಲ್ಲೆಲ್ಲ ಶೇಪ್ ಬರಲ್ಲ ಅಂತ ಮಾಡಿಸ್ಕೊಂಡ್ಬರ್ತಾರೆ. 2 ದಿನಕ್ಕೊಂದ್ಸಲ ಆದರೆ ಅವರೇ ಮಾಡ್ಕೊತಾರೆ. ಅಥವಾ ಒಂದು ಸ್ವಲ್ಪ ಸೋಮಾರಿತನ ಬಂತ, ಹಂಗಾಗಿದೆ. ತಿಂಡಿ ಬಂದು ಇವತ್ತು ರೊಟ್ಟಿ ಮಾಡೋಣ ಅಂತ ಇದ್ದೀನಿ. ಇಬ್ಬರು ಸೇರಿ ಕಟ್ಟೆ ಅಂತೂ ನೋಡೋ ಹಾಗಿಲ್ಲ, ಆ ಥರ ಮಾಡಿದ್ದಾರೆ. ಡ್ಯಾಡಿ ಕಟ್ಟಾಕಿದ್ದಾರೆ. ಇಲ್ಲಿ ಕುತ್ಕೊಂತೀನಿ, ಅಲ್ಲಿ ಕೂರಕ್ಕೆ ಬರಲ್ಲ. ಹಾಗಾಗಿ ತಿಂಡಿ ಬಂದು ಇವತ್ತು ರೊಟ್ಟಿ ಮತ್ತು ಎಂತ ಮತ್ತು ಹೀರೆಕಾಯಿ ತಂದಿದ್ದಾರೆ. ಹೀರೆಕಾಯಿ ಪಲ್ಯ ಮಾಡ್ತೀನಿ, ಹೀರೆಕಾಯಿ ಚಟ್ನಿ ಮಾಡ್ತೀನಿ. ಚಿನ್ನಿಗೆ ಆಲೂಗಡ್ಡೆ ಬಜ್ಜಿ ಮಾಡ್ತೀನಿ ಇವತ್ತು. ಸ್ವಲ್ಪ ಅವತ್ತು ದಿನ ರಾತ್ರಿ ಮಾಡಿದ್ದೆ ಆಲೂಗಡ್ಡೆ ಬಜ್ಜಿನ. ಅದು ಬೇಯಿಸಿದ್ದು ಒಂದು ಆಲೂಗಡ್ಡೆ ಫ್ರಿಜ್ಜಲ್ಲಿ ಇದೆಯಾ, ಅದನ್ನು ತೆಗೆದು ಆಲೂಗಡ್ಡೆ ಬಜ್ಜಿ ಒಂಚೂರೇ ಮಾಡ್ತೀನಿ, ಸ್ವಲ್ಪ ಜಾಸ್ತಿ ಮಾಡಲ್ಲ. ಅವಳೇ ಅಂದ್ಲು ಹೀರೆಕಾಯಿ ಚಟ್ನಿ ಮಾಡು ಮಮ್ಮಿ ಅಂತ. ಅವಳು ನಾನು ಇಬ್ಬರ ಹೀರೆಕಾಯಿ ಚಟ್ನಿನ ತಿನ್ನೋದು. ಟ್ರೈಪೋಡ್ ಇಲ್ಲ, ಹಾಗಾಗಿ ಕೈ ನೋವು ಬರ್ತಾಯಿದೆ. ಮುಖ ತೊಳ್ಕೊಂಡೆ, ತಲೆ ಬಾಚ್ಕೊಂಡಿಲ್ಲ. ಮುಖ ತೊಳೆದಳು ತಲೆ ಬಾಚ್ತೀನಿ. ಇವ್ರು ಟೀ ಮಾಡಿಕೊಡು ಅಂದರು. ಅದಕ್ಕೆ ಟೀ ಮಾಡ್ಕೊಡೋಕ್ಕೆ ಅಂತ ಹೋದೆ. ಬಿಡ್ತಾರೆ ಡ್ಯಾಡಿ. ನೋಡಿ ಕೂದಲಂತೂ ಹೆಂಗೆ ಉದುರ್ತಾ ಇದ್ದಾವೆ. ಕಮ್ಮಿ ಆಗಿತ್ತು ಉದುರೋದು, ಈಗ ಮತ್ತೆ ಜಾಸ್ತಿ ಆಗಿದೆ ನೋಡಿ. ಬಿಡೋಣ ಡ್ಯಾಡಿ. ಟೂರ್ ಹೋಗ್ಬೇಕು. ನನಗೆ ಒಂದು ಕಮೆಂಟಲ್ಲಿ ಬಂದಿತ್ತು, ನೀವು ಕಮಲದ ಹೂವಿನ ಗಿಡನ ಹೇಗೆ ಬೆಳೆಸಿದ್ದೀರಾ ಅಂತ. ನಾನು ಕೂಡ ಅದು ನರ್ಸರಿಲಿ ತಂದಿದ್ದನ್ನು ನಾನು ಅವ್ರು ಹೇಗೆ ದೊಡ್ಡದೊಂದು ಬಕೆಟಲ್ಲಿ ಹಾಕಿದ್ರು ಹಾಗೆ ಹಾಕಿ ಇಟ್ಟಿದ್ದೆ. ಆದರೆ ಹೋದ ವರ್ಷ ತುಂಬ ಮಳೆ ಆಗಿತ್ತಲ್ವ,
ಹಾಗಾಗಿ ಅದು ಹೋಗಿಬಿಟ್ಟಿತ್ತು. ಆಮೇಲೆ ನಾನು ಅದನ್ನು ರೀಪಾಟ್ ಎಲ್ಲ ಮಾಡಿದ್ಮೇಲೆ ಈ ವರ್ಷ ತುಂಬ ಅಂದರೆ ತುಂಬಾ ಚೆನ್ನಾಗಾಗಿದೆ. ಫುಲ್ ಬಕೆಟ್ ತುಂಬ ಹರಡಿದೆ. ಹಾಗೆಯೇ ಶ್ರೇಯು ಟ್ಯೂಷನಿಗೆ ಹೋಗ್ತಿದ್ದಲ್ಲ, ಅಲ್ಲಿ ಹುಡುಗ ಕೂಡ ನನಗೆ ಒಂದು ಕಮಲದ ಹೂವಿನ ಗಿಡ ಕೊಟ್ಟಿದ್ದ, ವೈಟ್ ಕಲರ್ದು. ಅದು 1-2 ಸಲ ಹೂ ಬಿಟ್ಟಿತ್ತು, ಆದರೆ ಇವಾಗ ಯಾಕೋ ಬಿಡ್ತಾ ಇಲ್ಲ. ಆದರೆ ನಾನು ನರ್ಸರಿಯಿಂದ ತಂದಿರೋದು ಮಾತ್ರ ತುಂಬ ಚೆನ್ನಾಗಾಗಿದೆ. ಅದನ್ನು ಕೂಡ ನಾವು ಮತ್ತೆ ಗಿಡಗಳನ್ನ ಮಾಡಬಹುದು. ನಾನು ಕೂಡ ಮಾಡಿದ್ದೀನಿ, ಆದರೆ ನಾನೀಗ ಬಕೆಟಿನ ನೀರು ಕ್ಲೀನ್ ಮಾಡಿದೆ. ತುಂಬ ದಿನ ಆಯಿತು, 1-1.5 ತಿಂಗಳಾಯಿತು. ಅಷ್ಟು ದಿನ ಬಿಡಬಾರ್ದು, ಅದನ್ನು ಕ್ಲೀನ್ ಮಾಡಬೇಕು. ನನಗೆ ಟೈಮ್ ಆಗ್ತಾಯಿಲ್ಲ, ಅದಕ್ಕೆ ಇಬ್ಬರು ಬೇಕಾಗುತ್ತೆ ಕ್ಲೀನ್ ಮಾಡೋದಕ್ಕೆ. ಹಾಗಾಗಿ ನಾನು ಮಾಡಿಲ್ಲ. ಒಂದಿನ ಮಾಡ್ತೀನಿ, ಮಾಡಿದಾಗ ನೋಡ್ತೀನಿ ಅದರಲ್ಲಿ ನಾನು ಮಾಡಿರೋ ಗಿಡಗಳು ಇದಾವೋ ಇಲ್ವೋ ಅನ್ನೋದನ್ನು ನಾನು ನೋಡಬೇಕು. ಅದೇನು ತುಂಬ ಈಸಿ, ನರ್ಸರಿಲಿ ಸಿಗುತ್ತೆ. ನಾನು 250 300 ಏನೋ ಕೊಟ್ಟಿದ್ದೆ ಕಮಲದ ಹೂವಿನ ಗಿಡಕ್ಕೆ. ಅಂದರೆ ನಿಮಗೆ ವೆರೈಟಿ ಮೇಲೆ ಹೋಗುತ್ತೆ. ಸ್ವಲ್ಪ ದೊಡ್ಡದೆಲ್ಲ ಆದರೆ ಸ್ವಲ್ಪ ಜಾಸ್ತಿ ರೇಟ್ ಇರುತ್ತೆ, 500 700 ಈ ಥರ ಎಲ್ಲ ಇರುತ್ತೆ. ನಾನು ಕಮ್ಮಿ ರೇಟಲ್ಲಿ ಇರೋಂಥದ್ದನ್ನು ತಂದಿದ್ದೆ. ಆದರೆ ಇದು ಮಳೆಗಾಲದಲ್ಲಿ ಮಾತ್ರ ಎವ್ರಿಡೇ ಬ್ಲೂಮಿಂಗ್ ಇರುತ್ತೆ. ಅಂದರೆ ವರ್ಷ ಪೂರ್ತಿನೂ ಹೂ ಬಿಡುತ್ತೆ, ಆದರೆ ಮಳೆಗಾಲದಲ್ಲಿ ಮಾತ್ರ ಎವ್ರಿಡೇ ಇದ್ದಂಗೆ ಇರುತ್ತೆ. ಒಂದು ಹೋಗುತ್ತೆ, ಒಂದು ಬರುತ್ತೆ, ಆ ಥರ ಇರುತ್ತೆ. ಬೇಸಿಗೆಗಾಲದಲ್ಲಿ ಸ್ವಲ್ಪ ಹಾಳಾಗಿತ್ತು, ಮಳೆಗಾಲದಲ್ಲಿ ಮಾತ್ರ ಸಖತ್ತಾಗಿ ಬಂದಿದೆ. ಅದಕ್ಕೆ ನಾನೊಂಥರ ಪಾಂಡ್ ಥರ ಎಲ್ಲ ಮಾಡಿ ಆ ಥರ ಎಲ್ಲ ಮಾಡಿದ್ರೆ ಚೆನ್ನಾಗಿರುತ್ತೆ. ನನಗೂ ಆಸೆ ಇದೆ, ಆಸೆ ಇರೋದನ್ನೆಲ್ಲ ನೆರವೇರಿಸ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತಲ್ವ. ನಮಗೆ ಮಧ್ಯೆ ಜಾಗ ಬೇಕಾಗಿರೋದ್ರಿಂದ ನಾನು ಸ್ವಲ್ಪ ಅದರಲ್ಲಿ ಇಟ್ಕೊಂಡಿದ್ದೀನಿ. ನೋಡೋಣ, ನಾನು ಬಾವಿ ಇದೆಯಲ್ಲ ಅಲ್ಲಿ ಏನೋ ಒಂದು ಪ್ಲ್ಯಾನ್ ಇದೆ ನಂದು, ಆದರೆ ನಮ್ಮ ಮನೆಯವರು ಅದು ಬೇಡ ಅಂತಿದ್ದಾರೆ. ಅದೇನಾದರೂ ಪ್ಲ್ಯಾನ್ ನೆರವೇರಿದ್ರೆ ನಂಗೆ ಅಲ್ಲೊಂದು ಸಣ್ಣ ಪಾಂಡ್ ಥರ ಮಾಡ್ಕೋಬೇಕು ಅನ್ನೋ ಆಸೆ ಅಂತೂ ಇದೆ. ಅದು ಆಸೆ ನೆರವೇರುತ್ತೋ ಇಲ್ವೋ ಅನ್ನೋದು ನನಗೆ ಗೊತ್ತಿಲ್ಲ. ನೆರವೇರಿದ್ರೆ ಹೇಗಿದ್ರು ನೀವು ಇರ್ತೀರಲ್ವ, ನಿಮ್ಮ ಜೊತೆ ಕೂಡ ನಾನು ಅದನ್ನು ಶೇರ್ ಮಾಡ್ತೀನಿ. ಹಾಗೆಯೇ ಹೀರೆಕಾಯಿನ ನಾನು ಮೇಲ್ಗಡೆ ಸಿಪ್ಪೆನ ತೆಗೆದಿದ್ದೀನಿ. ನನಗೆ ಮೊನ್ನೆ ಒಬ್ಬರು ಕಮೆಂಟಲ್ಲಿ ಹಾಕಿದರು, ಅಷ್ಟು ಹೀರೆಕಾಯಿ ಸಿಪ್ಪೆ ತೆಗಿಬೇಡಿ ಅಂತೇಳಿ. ತುಂಬ ಸಿಪ್ಪೆ ಇದ್ದರೂ ಕೂಡ ಅದು ತಿನ್ನೋಕ್ಕೆ ಚೆನ್ನಾಗಿ ಅನಿಸಲ್ಲ. ಇದು ಎಳೆದಿದೆ, ಮತ್ತು ನಾನೇನು ಇದನ್ನು ವೇಸ್ಟು ಮಾಡ್ತಾ ಇಲ್ಲಲ್ಲ. ಸ್ವಲ್ಪ ಬಲ್ತಿದ್ರೆ ಸಿಪ್ಪೆ ತೆಗಿಲೇಬೇಕಾಗುತ್ತೆ, ಪಲ್ಯ ತಿನ್ನೋದಕ್ಕೆ ಬರಲ್ಲ, ಕರ ಅಂತ ಅನ್ನುತ್ತೆ. ಇದು ನಾನು ಸ್ವಲ್ಪ ಜಾಸ್ತಿನೂ ತೆಗೆದಿದ್ದೀನಿ. ನನಗೆ ಇಷ್ಟಿಷ್ಟೇ ಸಿಪ್ಪೆ ಇದ್ದರೆ ಚೆನ್ನಾಗಿರುತ್ತೆ, ತಿನ್ನೋದಕ್ಕೂ ಪಲ್ಯ ಚೆನ್ನಾಗಿರುತ್ತೆ. ಸಿಪ್ಪೆನ ನಾನೇನು ವೇಸ್ಟ್ ಮಾಡ್ತಾಯಿಲ್ಲ. ಅದನ್ನು ಕೂಡ ತೊಳೆದ್ಬಿಟ್ಟು ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕಿ ಅದನ್ನು ಹುರಿಯೋದಕ್ಕೆ ಹಾಕಿದ್ದೀನಿ. ಹಾಗೆ ಹಸಿಮೆಣಸನ್ನು ಕೂಡ ಅದರಲ್ಲೇ ಹಾಕಿದ್ದೀನಿ. ಕರಿಬೇವು, ಸ್ವಲ್ಪ ಕಡಲೆಬೇಳೆ, ಹಾಗೆ ಉದ್ದಿನಬೇಳೆ, ಆ ನಂತರ ಸ್ವಲ್ಪ ಶೇಂಗಾ ಹಾಕಬೇಕು. ನಾನು ಮುಂಚೆ ಶೇಂಗಾ ಹಾಕ್ತಿರ್ಲಿಲ್ಲ, ಯೂಟ್ಯೂಬಲ್ಲಿ ನೋಡಿ ನಾನು ಕಲ್ತಿರೋದು. ಶೇಂಗಾ ಹಾಕೋದು ತುಂಬ ಚೆನ್ನಾಗಾಗುತ್ತೆ, ಖಂಡಿತ ಟ್ರೈ ಮಾಡಿ. ಅಂದರೆ ಹೀರೆಕಾಯಿ ಸಿಪ್ಪೆ ಒಂದು 50% 75% ಅಷ್ಟು ಬೆಂದ ಮೇಲೆ ನೀವು ಅದೆಲ್ಲದನ್ನು ಹಾಕಬೇಕಾಗುತ್ತೆ. ಯಾಕಂದರೆ ನೀವು ಮುಂಚೆನೇ ಒಟ್ಟಿಗೆ ಎಲ್ಲದನ್ನು ಹಾಕಿ ನೀವು ಮಾಡ್ತೀನಿ ಅನ್ನೋದಿದ್ದರೆ ಕಡಲೆಬೇಳೆ ಉದ್ದಿನಬೇಳೆ ಸೀದೋಗುತ್ತೆ, ಆನಂತರ ಶೇಂಗಾನು ಸೀದೋಗ್ಬಿಡುತ್ತೆ, ಅದು ಅಡಿಗಡೆ ನಿಂತಿರುತ್ತಲ್ವ. ಹಾಗಾಗಿ ನಾನು ಕಡಲೆಬೇಳೆ ಉದ್ದಿನಬೇಳೆನ ಕೊನೆಗೆ ಹಾಕ್ತೀನಿ. ಶೇಂಗಾ ಒಂದು 3/4 ಭಾಗ ಬೆಂದಿದೆ ಅನ್ನೋ ಟೈಮಲ್ಲಿ. ಹಾಗೆಯೇ ನಾನು ಎಳ್ಳುಗಳನ್ನ ಯೂಸ್ ಮಾಡಿದಾಗ ತುಂಬ ಜನ ಕೇಳ್ತೀರಾ ಅದು ಯಾವ ಎಳ್ಳು ಅಂತ. ಫಸ್ಟು ತೋರಿಸ್ತಿಲ್ಲ, ಅದು ನೈಲಾನ್ ಎಳ್ಳು. ಅದು ಮತ್ತೂ ಒಂದಿದೆ, ಅದು ಬಿಳಿ ಎಳ್ಳು ಅಂತಾರೆ. ಇದು ನಾವು ಎಳ್ಳು ಉಪಯೋಗಿಸೋದು ಈ ಎಳ್ಳನ್ನೇ ಜಾಸ್ತಿ, ಕರಿ ಎಳ್ಳು ಅಂತ ಹೇಳ್ತಾರೆ. ಇದು ಕುರೆಶೆಣ್ಣೆ ಎಳ್ಳು. ಇದನ್ನು ಚಟ್ನಿ ಪುಡಿಗೆ ಹಾಗೆಯೇ ಎಣ್ಗಾಯಿ ಪಲ್ಯಗಳಿಗೆ ಈ ಕುರೆಶೆಣ್ಣೆ ಎಳ್ಳನ್ನು ಯೂಸ್ ಮಾಡ್ತಾರೆ. ಆಲ್ರೆಡಿ ನನ್ನ ಹತ್ರ 4 ಥರದ ಎಳ್ಳುಗಳಿದೆ. ಇದೆಲ್ಲ ನಮ್ಮಲ್ಲಿ ಈಗ ಪಂಚಮಿ ಹಬ್ಬ ಬರುತ್ತಲ್ವ, ಆ ಎಳ್ಳಿಗೆ ಉಂಡೆ ಕಟ್ಟೋದಕ್ಕೆ ಅದು ನಾನು ಊರಿಂದ ಅಮ್ಮನ ಹತ್ರ ತೊಗೊಬಂದಿರೋದು. ಅಂದರೆ ನಮ್ಮೂರಲ್ಲೇ ಬೆಳೆದಿರೋ ಎಳ್ಳದು. ಗದ್ದೆಯಲ್ಲಿ ಯಾವಾಗ ಹಾಕ್ತಾರೆ ಅಂದರೆ ಕಬ್ಬು ಹಾಕ್ತಾರೆ ಗೊತ್ತಾ, ಕಬ್ಬು ಕಿತ್ತ ನಂತರ ಎಳ್ಳನ್ನು ಹಾಕ್ತಾರೆ. ಆದರೆ ಈಗ ನಾನು ಇದನ್ನು ಆಲ್ರೆಡಿ ತೊಗೊಂಡೇ 2-3 ವರ್ಷ ಆಗಿದೆ. ನನ್ನ ಮಗ ಇದ್ದಾಗ ನಾವು ಸ್ವಲ್ಪ ಎಳ್ಳು ಚಟ್ನಿ ಕಡುಬು ಜಾಸ್ತಿ ಮಾಡ್ತಾಯಿದ್ದೆ, ಅವನಿಗೆ ಇಷ್ಟ ಅಂತ. ಅವನು ಹಾಸ್ಟೆಲಿಗೆ ಬಿಟ್ಟು ಬಂದಮೇಲೆ ನಾನು ಸ್ವಲ್ಪ ಎಳ್ಳು ಚಟ್ನಿ ಮಾಡೋದು ಕಡಿಮೆ ಆಗಿತ್ತು. ಆದರೆ ಇವಾಗ ಮತ್ತೆ ಅದನ್ನು ಶುರು ಮಾಡ್ಕೊಂಡಿದ್ದೀನಿ. ಮತ್ತು ಎಣ್ಣೆ ಅಂಶನೂ ಇರುತ್ತಲ್ವ, ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ನನ್ನ ಹತ್ರ ಈಗ ಒಟ್ಟು 4 ಥರದ ಎಳ್ಳಿದೆ. ಇವತ್ತು ನಿಮಗೆಲ್ಲ ಪರಿಚಯ ಮಾಡಿ ಕೊಟ್ಟಿದ್ದೀನಿ. ಹಾಗೆಯೇ ಇದು ಎಣ್ಗಾಯಿ ಪಲ್ಯಕ್ಕೆ, ಅಂದರೆ ಹೀರೆಕಾಯಿ ಎಣ್ಗಾಯಿ ಪಲ್ಯಕ್ಕೆ ನಾನು ಹುರಿತಾ ಇದ್ದೀನಿ. ನೋಡಿ, ಇದು ಸಿಪ್ಪೆ ಚಟ್ನಿಗೆ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಕಡಲೆಬೇಳೆ ಉದ್ದಿನಬೇಳೆ ಎಲ್ಲ ಹಾಕಿದ್ದೀನಿ. ಕರಿಬೇವು, ಕೊತ್ತಂಬರಿ ಸೊಪ್ಪು, ಉಪ್ಪು, ಹುಳಿ, ಬೆಲ್ಲ ಎಲ್ಲ ಹಾಕಿದ್ದೀನಿ. ಚೂರು ಕಾಯಿ ತುರಿನ ಹಾಕಿದ್ದೀನಿ. ಅದು ಪೂರ್ತಿ ತಣ್ಣಗಾದ ನಂತರ ಅದನ್ನು ಆರಬೇಕದು. ಆರಿದ ನಂತರ ನಾನು ಅದನ್ನು ಮಿಕ್ಸಿಗೆ ಹಾಕಿ ಮತ್ತೆ ಬೇಕಿದ್ರೆ ನೀವು ಒಗ್ಗರಣೆ ಹಾಕಿ ಬೇಯಿಸ್ಕೊಬೋದು. ನಾನೊಂದು ಸ್ವಲ್ಪ ಮಾಡ್ತಾ ಇರೋದ್ರಿಂದ ಒಗ್ಗರಣೆ ಏನೂ ಹಾಕಲಿಲ್ಲ, ಹಾಗೆ ಬೇಯಿಸ್ಕೊಂಡೆ. ರೊಟ್ಟಿಗಲ್ದೇ ನೀವು ಸ್ವಲ್ಪ ನೀರು ಹಾಕ್ಕೊಂಡು ತೆಳ್ಳಗೆ ಮಾಡಿಕೊಂಡ್ರೆ ಚಟ್ನಿನ ನೀವು ಬಿಸಿ ಬಿಸಿ ಅನ್ನದ ಜೊತೆ ತುಪ್ಪ ಹಾಕ್ಕೊಂಡು ತಿನ್ನೋದಕ್ಕೆ ಕೂಡ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಹೀರೆಕಾಯಿ ಎಣ್ಗಾಯಿ ಪಲ್ಯಕ್ಕೂ ಅಷ್ಟೇ, ನಾನು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಶೇಂಗಾ, ಆಮೇಲೆ ಬಿಳಿ ಎಳ್ಳು, ಮತ್ತು ಇದು ಹಸಿಮೆಣಸು, ಬೆಳ್ಳುಳ್ಳಿ, ಕರಿಬೇವು, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕಾಯಿ ತುರಿ ಹಾಕಿ
ಅದನ್ನು ಕೂಡ ಹುರ್ಕೊಂಡಿದ್ದೀನಿ. ಅದು ಕೂಡ ತಣ್ಣಗಾದ್ಮೇಲೆ ಅದನ್ನು ಕೂಡ ನಾನು ರುಬ್ಕೊತೀನಿ. ನಂದು ಟೀ ಎಲ್ಲ ಕುಡಿದಾಯಿತು. ಅಷ್ಟೊತ್ತಿಗೆ ಚಿನ್ನಿ ಕೂಡ ಬಂದಿದ್ಲು. ನಾನು ಉಕ್ಕುರಿಕೆ ಎಲ್ಲ ಮಾಡಿ ಆರು ಹಾಕಿದ್ದೆ. ಸ್ವಲ್ಪ ತಣ್ಣಗಾಗ್ಬಿಟ್ಟಿತ್ತು. ಅದು ಉಕ್ಕುರಿಕೆ ಏನಂದರೆ ಸ್ವಲ್ಪ ಬಿಸಿ ಬಿಸಿ ಇರ್ತಾ ನಾದಿದ್ರೆ ತುಂಬ ಚೆನ್ನಾಗಾಗುತ್ತೆ. ಇದಕ್ಕೆ ಸ್ವಲ್ಪ ಶಕ್ತಿ ಬಿಟ್ಟು ನಾದಬೇಕಾಗುತ್ತೆ. ಚಿನ್ನಿ ಅದೇ ನಾದಿ ಕೊಟ್ಲು. ಅಂದರೆ ಅವಳು ನೀರು ಹಾಕಬೇಡ, ಹಾಗೆ ನಾದಿ ಕೊಡು ಅಂತ ಅಂದೆ ನಾನು. ತುಂಬ ನೀರು ಹಾಕಿದ್ರೂ ಕೂಡ ಅದು ಅನ್ನ ನುರಿಯಲ್ಲ, ಹಾಗಾಗುತ್ತೆ. ಅಕ್ಕಿ ರೊಟ್ಟಿ ಮಾಡೋದು ನಾನು ತೋರಿಸ್ತೀನಲ್ವ, ನೋಡಿದಷ್ಟು ಈಸಿ ಇರಲ್ಲ. ಅದು ಸ್ವಲ್ಪ ಟ್ರಿಕ್ಗಳಿರುತ್ತೆ, ಅದನ್ನೆಲ್ಲ ಮಾಡಿದ್ರೆ ಮಾತ್ರ ಚೆನ್ನಾಗಿ ಬರುತ್ತೆ ಅಕ್ಕಿ ರೊಟ್ಟಿ. ಹಾಗೆ ಈ ಕಡೆ ನಾನು ಎಣ್ಣೆ ಹಾಕಿ ಸ್ವಲ್ಪ ಸಾಸಿವೆ ಆಮೇಲೆ ಸ್ವಲ್ಪ ಜೀರಿಗೆ ಹಾಕಿದ್ದೀನಿ. ಆನಂತರ ಈರುಳ್ಳಿ ಹಾಕಿ ಅದನ್ನು ಚೂರು ಫ್ರೈ ಮಾಡಿಬಿಟ್ಟು ಆನಂತರ ನಾನು ಸ್ವಲ್ಪ ದೊಡ್ಡ ಮೆಣಸಿತ್ತು, ಆ ದೊಡ್ಡ ಮೆಣಸನ್ನು ನಮ್ಮ ಗಿಡದಲ್ಲೇ ಬೆಳೆದಿದ್ದಿತ್ತು, ಅದನ್ನು ಕೂಡ ಹಾಕಿ ಹೀರೆಕಾಯಿನೂ ಕೂಡ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದ್ರ ಜೊತೆಗೆ ನೀವು ಬೇಕಿದ್ದರೆ ಒಂದೆರಡು ಬದನೆಕಾಯಿ ಕೂಡ ಹಾಕಿ ಮಾಡಿದ್ರು ತುಂಬ ಚೆನ್ನಾಗಾಗುತ್ತೆ. ಬರೀ ಹೀರೆಕಾಯ್ದು ಮಾಡ್ಬೋದು, ಬರೀ ದೊಡ್ಡ ಮೆಣಸಿನ್ಕಾಯ್ದು ಮಾಡ್ಬೋದು, ಅದು ಚೆನ್ನಾಗಾಗುತ್ತೆ. ಚಟ್ನಿ ನೋಡಿ ನಾನೇನು ಮಾಡಿದೆ ಅಂದರೆ ನೀರು ತುಂಬ ಹಾಕಿಲ್ಲ, ಗಟ್ಟಿ ಚಟ್ನಿನ ರುಬ್ಬಿದ್ದೀನಿ. ಯಾಕಂದರೆ ಮತ್ತೆ ಒಗ್ಗರಣೆ ಎಲ್ಲ ಹಾಕಿ ಬೇಯಿಸೋದು ಬೇಡ ಅಂತೇಳಿ ಒಗ್ಗರಣೆ ಹಾಕಿ ಬೇಯಿಸಿದ್ರೆ ನಿಮ್ಗೆ ಆರಾಮಾಗಿ ಒಂದು 3-4 ದಿನ ಇಟ್ಕೊಂಡು ತಿನ್ಬೋದು. ಮತ್ತು ಹೀರೆಕಾಯಿ ಸಿಪ್ಪೆ ಚಟ್ನಿನ ಬಸ್ರಿಯವರು ತಿಂದರೆ ತುಂಬ ಒಳ್ಳೆಯದು. ಯಾಕಂದರೆ ಅದರಲ್ಲಿ ನಾರಿನಂಶ ಜಾಸ್ತಿ ಇರುತ್ತೆ. ಹಾಗಾಗಿ ಪ್ರೆಗ್ನೆಂಟ್ ಇರೋರು ತಿಂದರೆ ತುಂಬ ಒಳ್ಳೆಯದು. ಹಾಗೆ ಇದು ಹೀರೆಕಾಯಿನೂ ಅಷ್ಟೇ, ನಾನು ನೀರು ಏನೂ ಹಾಕಲ್ಲ, ಹಾಗೇ ಎಣ್ಣೆಲೇ ಅದನ್ನು ಫ್ರೈ ಮಾಡ್ತೀನಿ. ನೀವು ಯಾವುದೇ ತರಕಾರಿ ಆದರೂ ಅಷ್ಟೇ ಪಲ್ಯ ಮಾಡಬೇಕಿದ್ರೆ ಎಣ್ಣೆಲೇ ಅದನ್ನು ಫ್ರೈ ಮಾಡಿದ್ರೆ ಚೆನ್ನಾಗಿರುತ್ತೆ. ನೀರು ಹಾಕಿದ್ರೆ ಅಷ್ಟು ಅದು ರುಚಿ ಬರೋದಿಲ್ಲ. ಹಾಗೆ ಅದೇನು ಬೇಯಬೇಕಾಗಿತ್ತು. ಆದರೆ ಹೀರೆಕಾಯಿ ತುಂಬ ಬೇಗ ಬೆಂದುಬಿಡುತ್ತೆ. ಒಂದು 5 ನಿಮಿಷಕ್ಕೆಲ್ಲ ಆ ಥರ ಲಿಡ್ ಕ್ಲೋಸ್ ಮಾಡಿದ್ರೆ ಬೆಂದುಬಿಡುತ್ತೆ. ಅದರ ನೀರಿನಂಶ ಜಾಸ್ತಿ ಇರುತ್ತಲ್ವ, ಮತ್ತು ಅದಕ್ಕೆ ನೀರು ಕೂಡ ಹೆಚ್ಚಿಗೆ ಏನು ಹಾಕೋದು ಬೇಡ, ನೀರು ಹಾಕೋದೇ ಬೇಡ. ಅಂದರೆ ಈ ಹುರಿಬೇಕಿದ್ರೆ, ಯಾಕಂದರೆ ಅದರಲ್ಲೇ ನೀರಿನಂಶ ಇರೋದ್ರಿಂದ ಅದು ನೀರು ಕೂಡ ಬಿಟ್ಟು ಬಿಡುತ್ತೆ. ಚಟ್ನಿ ಹಿಟ್ಟನ್ನು ಚೆನ್ನಾಗಿ ನಾದಿದ್ಲು. ರೊಟ್ಟಿ ನಾವು ಏನಂದರೆ ಹಿಟ್ಟು ಎಷ್ಟು ಚೆನ್ನಾಗಿ ನಾದ್ತೀವೋ ಅಷ್ಟು ಚೆನ್ನಾಗಿ ರೊಟ್ಟಿ ಬರುತ್ತೆ, ಉಬ್ಬಿದಂಗೆ ಬರುತ್ತೆ, ಪೂರಿ ಉಬ್ಬಿದ ರೀತಿ ಉಬ್ಬುತ್ತೆ. ಇದು ಆಲೂಗಡ್ಡೆ ಬಜ್ಜಿ. ಆಲೂಗಡ್ಡೆ ಬಜ್ಜಿ ಅಂದರೆ ಆಲೂಗಡ್ಡೆನ ಬೇಯಿಸ್ಕೋಬೇಕು ಹಸಿಮೆಣಸಿನ ಜೊತೆಗೂ. ಹಸಿಮೆಣಸು, ಕಾಯಿ ತುರಿ, ಬೆಳ್ಳುಳ್ಳಿ, ಕರಿಬೇವು, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಉಪ್ಪು, ಕಾಯಿ ತುರಿ ಹಾಕಿ ರುಬ್ಕೊಂಡು ಆನಂತರ ಆಲೂಗಡ್ಡೆನ ಹಾಕಿ ರುಬ್ಬಿ ಆ ಮೊಸರು ಮತ್ತು ಹಾಲನ್ನು ಹಾಕಿ ಹಾಗೆ ಮಿಕ್ಸಿ ಮಾಡಿಬಿಟ್ಟು ಆನಂತರ ಸಣ್ಣದಾಗಿ ಹೆಚ್ಚಿರೋ ಈರುಳ್ಳಿ ಹಾಕಿದ್ರೆ ಆಲೂಗಡ್ಡೆ ಬಜ್ಜಿ ರೆಡಿ ಆಗುತ್ತೆ. ಅವಳಿಗೆ ಸ್ವಲ್ಪ ನನ್ನ ಥರನೇ ಅವಳು, ನನಗೂ ಅಷ್ಟೇ ಒಂದೇ ಥರ ಇದ್ದರೆ ನಾನು ತಿನ್ನೋಕೆ ಅಷ್ಟು ಇಷ್ಟಪಡಲ್ಲ. ಮನೇಲಿ ಯಾರೂ ಇಲ್ಲ ಅಂದರೆ ಅಡುಗೆ ಮಾಡೋಕ್ಕೆ ಬೇಜಾರಾಗುತ್ತೆ. ತಿನ್ನೋರಿದ್ದರೆ ಅಡುಗೆ ಮಾಡೋಕ್ಕೆ ನಂಗೆ ನಿಜವಾಗ್ಲೂ ಖುಷಿನೇ. ನಾನು ಎಷ್ಟೊಂದು ಅಡುಗೆಗಳನ್ನ ಮಾಡ್ತಾಯಿದ್ದೆ. ನನಗೆ ಇತ್ತಿತ್ತಲಾಗೆ ನನ್ನ ವ್ಲಾಗ್ನ ನೋಡಿದ್ರೆ ನನಗೆ ಒಂಥರ ಬೇಜಾರು ಅನ್ನಿಸ್ತಾಯಿತ್ತು. ಯಾಕಂದರೆ ವ್ಲಾಗ್ಗಳಲ್ಲಿ ಏನೂ ಇರ್ತಿರ್ಲಿಲ್ಲ. ನಾನು ಡೈಲಿ ರುಟೀನ್ ಹೆಂಗಿರುತ್ತೆ ನನಗೆ ತೋರಿಸಿ ಬೇಜಾರು ಬಂದುಬಿಟ್ಟಿತ್ತು. ಆವಾಗವಾಗ ಮಕ್ಕಳು ಬಂದು ಹೋದರೆ ನನ್ನ ರುಟೀನ್ ಸ್ವಲ್ಪ ಬದಲಾಗುತ್ತೆ. ಅದನ್ನು ತೋರಿಸೋದಕ್ಕೂ ಕೂಡ ನನಗೆ ಖುಷಿ ಆಗುತ್ತೆ. ಮತ್ತು ಎಡಿಟಿಂಗ್ ಕೂಡ ನಂಗೆ ತುಂಬ ಇಷ್ಟ ಆಗುತ್ತೆ. ಈ ಥರ ಎಲ್ಲ ಮಾಡಿಕೊಂಡಾಗ ಕೆಲವೊಂದು ಸಲ ಯಾಕಪ್ಪ ಈ ಎಡಿಟಿಂಗ್ ಟೈಮ್ ಬರುತ್ತೆ ಅನ್ನೋ ಥರನೂ ಆಗುತ್ತೆ. ನಿಮಗೂ ಬೇಜಾರಾಗಿರುತ್ತಲ್ವ. ಇವಾಗ ಸ್ವಲ್ಪ ನಿಮಗೂ ಚೆನ್ನಾಗಿ ಅನ್ನಿಸ್ಬೋದು. ಹೀರೆಕಾಯಿ ಬೆಂದ ನಂತರ ನಾನು ರುಬ್ಬಿರೋ ಖಾರನ ಹಾಕಿ ಉಪ್ಪು, ಹುಳಿ ಹಾಗೆ ಬೆಲ್ಲ ಹಾಕಿದ್ದೀನಿ. ಸ್ವಲ್ಪ ಉಪ್ಪು, ಹುಳಿ, ಖಾರ ಮುಂದೆ ಇದ್ದರೆ ಚೆನ್ನಾಗಿರುತ್ತೆ. ಹಾಗೆ ನಾನು ರೊಟ್ಟಿ ಮಾಡ್ತಾಯಿದ್ದೆ. ರೊಟ್ಟಿ ಮಾತ್ರ ತುಂಬ ಚೆನ್ನಾಗಿ ಬಂದಿತ್ತು. ಅದೇ ಹಿಟ್ಟು ಕೂಡಿಸಿದ್ದು ಮತ್ತು ಹಿಟ್ಟು ನಾದಿದ್ದು ಚೆನ್ನಾಗಾದರೆ ರೊಟ್ಟಿ ತುಂಬ ಚೆನ್ನಾಗಿ ಬರುತ್ತೆ. ವೀಡಿಯೋ ಮಾಡೋಣ ಅಂತ ಇದ್ದೀವಿ. ಎಂಥ ವೀಡಿಯೋ ಅದು? ನಾಗಮಣಿ ವೀಡಿಯೋ, ನಾಯಿಮಣಿ ವೀಡಿಯೋ ಮಾಡೋಣ ಅಂತ ಇದ್ದೀವಿ. ಅದಕ್ಕೆ ಕರೆದ ತಕ್ಷಣ ಓಡಿ ಬಂದಿದ್ದಾನೆ ವೀಡಿಯೋ ಮಾಡೋಕ್ಕೆ. ಸಿಂಬ ನಿಮ್ಮಿಬ್ಬರನ್ನು ಸೇರಿಸಿ ಹೊರಗೆ ಹಾಕ್ತೀನಿ ಈಗ.
ಮಾಡ್ಕೊಂಡು ಕೂತ್ಕೊಂಡಿದ್ದೀವಿ. 11:15 ಆಗಿದೆ. ಕೆಲಸ ಎಲ್ಲ ಮುಗೀತು. ಬಟ್ಟೆ ಒಂದು ಸ್ವಲ್ಪ ವಾಶ್ ಮಾಡಿದ್ದಿದೆ, ಅದನ್ನೊಂದು ಒಣಗಿಸಿದ್ರೆ ಇವತ್ತಿನ ಕೆಲಸ ಒಣಗ್ಸೋಕ್ಕಾಗಬೇಕಿತ್ತಲ್ಲ. ವಾಷಿಂಗ್ ಮಷೀನಿಂದನೇ ಚೆನ್ನಾಗಿ ಬಟ್ಟೆ ಒಣಗಿಸಿ ಮಡಚಿ ಬಂದಿದ್ದರೆ ಚೆನ್ನಾಗಿರ್ತಾಯಿತ್ತು. ಮಡ್ಚೋಕ್ಕೆ ಅಂತ ತೆಗೆದವು 2 ದಿನ ಬಿಟ್ಟು ಮಡ್ಚುತ್ತೀವಿ. ಮಿಷನಿಗೆ ಹಾಕಿರೋದನ್ನು ಸಂಜೆ ಹಾಕಿದ್ರೆ ಬೆಳಗ್ಗೆ ತೆಗಿತೀವಿ, ಬೆಳಗ್ಗೆ ಹಾಕಿದ್ರೆ ಸಂಜೆ ತೆಗಿತೀವಿ. ಅಷ್ಟು ಸೋಮಾರಿ ಆಗಿದ್ದೀವಿ. ಏನಾದ್ರು ಒಂದು ವಸ್ತು ಬಂದರೆ ನಾವು ಸ್ವಲ್ಪ ಸೋಮಾರಿ ಆಗ್ತೀವಿ ಹೊರತು ಆ್ಯಕ್ಟಿವ್ ಅಂತೂ ಆಗೋದಿಲ್ಲ. ವಾಷಿಂಗ್ ಮಷಿನ್ ನಿಲ್ದಿದ್ದಾಗ ಬಟ್ಟೆ ಹೋಗಿದ ತಕ್ಷಣ ನೆಕ್ಸ್ಟು ಒಣಗಿಸಿ ಬರ್ತಿದ್ವಿ. ಸ್ವೀಟ್ ತಿಂದೆ ಇವತ್ತು ಬೆಳಗ್ಗೆನೇ. ಎಂಥದ್ದು ಸೋಂಪಾಪುಡಿ. ಅದಕ್ಕೆ ಬಾಯಲ್ಲಿ ನೀರು ಬರ್ತಾ ಇದೆ. ಅದೇನು ಚೆನ್ನಾಗಿರಲಿಲ್ಲ. ಯಾವ್ದ್ರದ್ದು GRB ಅದು ಆರೆಂಜ್ ಫ್ಲೇವರ್ ಚೆನ್ನಾಗಿರುತ್ತೆ. ಅವಳು ತಿಂತಾ ಇಲ್ಲ, ನಾನು ಒಂಚೂರು ತಿಂದೆ. 11:15 ಆಗಿದೆ. ಕೆಲಸ ಆಯಿತು. ಇವತ್ತು ಪಪ್ಪು ಮಾಡೋಣ ಅಂತ. ನೀನೆಂತ ಇದನ್ನು ಮಾಡ್ತೀಯಾ? ಕೋಸಲ್ಲ, ಕಳಲೆದು ದೋಸೆ ಮಾಡ್ತೀನಿ ಅಂತಿದ್ದಾಳೆ. ತೆಗ್ದಿಟ್ಕ, ಅದೇನು ಬೇಯಿಸೋದು ಬೇಡ, ತಗಾತೀನಿ. ಹಂಗೆ ಮಾಡಿ, ಏನಾಗಲ್ಲ. ಅದರಲ್ಲೇ ಬೇಯುತ್ತೆ. ಒಂಥರ ಕರುಮ್ ಅನ್ನತ್ತಲ್ಲ, ಅದು ರುಚಿ ಅಂತ ಅನಿಸುತ್ತೆ. ನಾನು ಆಲೂಗಡ್ಡೆ ಹಾಗೆ ಫ್ರೈ ಮಾಡೋಣ ಅಂದ್ಕೊಂಡಿದ್ದೆ. ಸಾರಿನ ಖಾರ ಇಲ್ಲ ಇವತ್ತು. ನಾನಿವತ್ತು ಆಂಧ್ರ ಸ್ಟೈಲ್ದು ಇದನ್ನು ಏನದು ಪಪ್ಪು ಮಾಡ್ತೀನಿ ಇವತ್ತು. ಸಾರಿನ ಖಾರ ಇಲ್ಲ. ಹಾಗೆ ದಾಲ್ ಮಾಡ್ತಾರಲ್ಲೇ ಅದೇ ಥರ ಪಪ್ಪು ಮಾಡೋದು. ಆದರೆ ನನ್ನ ಹತ್ರ ಇದಿಲ್ಲ, ಏನದು ಬೆಳ್ಳುಳ್ಳಿ ಖಾಲಿಯಾಗಿದೆ. ಅಲ್ಲ, ಬೆಳ್ಳುಳ್ಳಿನೇ ಇದ್ದಾವೆ, ಅಂದರೆ ಸಣ್ಣದಿದ್ದಾವೆ. 2-3 ದಿನದಿಂದ ತರೋದಕ್ಕೆ ಹೇಳ್ತಾ ಇದ್ದೀನಿ. ನಮ್ಮನೆಯವರು ತಂದೇ ಇಲ್ಲ. ಅವಳು ನೀ ತಲೆ ಸ್ನಾನ ಮಾಡ್ತೀವಿ ಇವತ್ತು. ಸ್ವಲ್ಪ ಬಿಸಿಲು ಬಿಟ್ಟಿದೆ, ಹಾಗಾಗಿ ಸೋಲಾರಲ್ಲಿ ನೀರು ಕಾದಿರುತ್ತೆ. ಇಲ್ಲಾಂದರೆ ಒಂಚೂರು ನೀರು ಕಾಯಿಸ್ಕೊಬೇಕು. ನಾನು ತಲೆ ಸ್ನಾನ ಮಾಡಬೇಕಾಗಿತ್ತು. ನಂದಂತೂ ತಲೆ ಮಂಡೆ ನೋಡೋ ಆಗಿಲ್ಲ ನೋಡಿ. ಆ ಥರ ಮಾಡಿಸ್ಬೇಕು. ಹೇರ್ ಕಟ್ ಹೋಸಲ ನಾನೇ ಹೇರ್ ಕಟ್ ಮಾಡಿದ್ದೆ. ಊರಲ್ಲಿ ಮಾಡಿದ್ದಲ್ಲೇ. ಹೋಸಲ ಬಂದಾಗ ನಾನು ರಜದಲ್ಲಿ ಊರಲ್ಲಿದ್ದೆ ಅಲ್ಲ, ನಾನೇ ಹೇರ್ ಕಟ್ ಮಾಡಿದ್ದೆ. ಚೆನ್ನಾಗಾಗಿತ್ತಂತೆ. ಎಲ್ಲರೂ ಕೇಳ್ತಾ ಇದ್ರಂತೆ, ಯಾರ ಹತ್ರ ಮಾಡಿಸ್ದೆ ಅಂತ. ಹೇಳಬೇಕಿತ್ತು. ಅಂದರೆ 1000 ರೂಪಾಯಿ ಹೇರ್ ಕಟ್ ಅಂತ. ಅಲ್ಲಿ ಮೈಸೂರಲ್ಲಿ ಮಾಡಿಸು ಅಂತ ಹೇಳಿದ್ದೆ ನಾನು. ಅಲ್ಲಿ 1,000, 1,500 ಕೇಳಿದ್ರಂತೆ. ಬೇಡ ಬಾ, ನಾನೇ ಮಾಡ್ತೀನಿ ಅಂತೇಳಿ ಫ್ರೀಯಾಗಿ ಹೇರ್ ಕಟ್ ಮಾಡಿ ಕಳಿಸಿದ್ದೆ ನಾನು. ಯಾರೋ ಬಂದರೆ ಬೈಕ್ ಬಂದಂಗಾಯಿತು. ನಮ್ಮನೇಲಿ ಇವತ್ತು ಹೋದಾಗ ಸ್ವಲ್ಪ ಲೇಟ್ ಆಗಿತ್ತು. 10:45 ಚಿನ್ನಿನೂ ಇರೋದಕ್ಕೆ ನನಗೆ ಕೆಲಸ ಕೂಡ ಬೇಗ ಆಗಿಬಿಡುತ್ತೆ. ಆಮೇಲೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಇಬ್ಬರು ಮೊಬೈಲ್ ನೋಡಿದ್ವಿ. ಇವತ್ತು ಆಂಧ್ರ ಸ್ಟೈಲು ಪಪ್ಪು ಮಾಡೋಣ ಅಂತ ಇದ್ದೀನಿ. ಅಂದರೆ ಪಾಲಕ್ ಸೊಪ್ಪು ಹಾಕಿ ಪಪ್ಪು ಮಾಡ್ತಾಯಿದ್ದೀನಿ. ಸೇಮ್ ದಾಲ್ ಹೆಂಗೆ ಮಾಡ್ತಾರೋ ಹಾಗೇ. ಒಗ್ಗರಣೆಗೆ ನಾನು ಸ್ವಲ್ಪ ತುಪ್ಪ ಹಾಕಿದ್ದೀನಿ, ಜೀರಿಗೆ, ಸಾಸಿವೆ ಹಾಕಿದ್ದೀನಿ. ಆನಂತರ ಸ್ವಲ್ಪ ಜಾಸ್ತಿ ಬೆಳ್ಳುಳ್ಳಿನ ಕಟ್ ಮಾಡಿ ಹಾಕಿದ್ದೀನಿ. ಒಣಮೆಣಸು, ಕರಿಬೇವನ್ನ ಹಾಕಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಫ್ರೈ ಆದ ನಂತರ ನಾನು ಅದಕ್ಕೆ ಟೊಮೆಟೊ ಹಾಕಿ ಆನಂತರ ಪಾಲಕ್ ಸೊಪ್ಪನ್ನು ಹಾಕಿ ಚೆನ್ನಾಗಿ ಬೇಯಿಸ್ಕೊಬೇಕು. ನೀರು ಹಾಕಬಾರ್ದು, ಯಾಕಂದರೆ ಪಾಲಕ್ ಸೊಪ್ಪಲ್ಲೇ ನೀರಿನ ಅಂಶ ಇರುತ್ತೆ. ಹಾಗಾಗಿ ತುಂಬ ಚೆನ್ನಾಗಾಗಿತ್ತು. ಖಂಡಿತ ಇದನ್ನು ಟ್ರೈ ಮಾಡಿ. ನಾನು ಆವತ್ತು ಶ್ರೇಯುದು ಬರ್ತಡೇ ಇದ್ದಾಗ ಒಂದು ಹೋಟ್ಲಲ್ಲಿ ಊಟ ಮಾಡಿದ್ವಲ್ಲ, ಅಲ್ಲಿ ಪಪ್ಪು ತುಂಬ ಚೆನ್ನಾಗಿತ್ತು. ಇದೇ ಪಪ್ಪು ಮಾಡಿದ್ರು, ಅದಕ್ಕೆ ಚಪಾತಿ ಕೊಟ್ಟಿದ್ದರು. ಅಂದರೆ ಇದ್ರದ್ದೇನೆ ಸೊಪ್ಪಿನ ರಸ ಹಾಕಿ ಚಪಾತಿ ಮಾಡಿ ಕೊಟ್ಟಿದ್ದರು. ತುಂಬ ಚೆನ್ನಾಗಿತ್ತು. ನಾನಂತೂ ಅನ್ನಕ್ಕೆ 2 ಸಲ ಹಾಕ್ಸ್ಕೊಂಡು ಇದನ್ನೇ ಊಟ ಮಾಡಿದ್ದೆ. ಯಾವಾಗಲೂ ದಾಲ್ ಮಾಡ್ತಾ ಇದ್ದಲ್ಲ, ಹಾಗಾಗಿ ನೋಡೋಣ ಇದನ್ನು ಟ್ರೈ ಮಾಡೋಣ ಅಂತ ಮಾಡಿದೆ. ನನಗಂತೂ ಭಾಳ ಅಂದರೆ ಭಾಳನೇ ಇಷ್ಟ ಆಯಿತು. ಆಮೇಲೆ ಅದಕ್ಕೆ ಸ್ವಲ್ಪ ಅರಿಶಿನದ ಪುಡಿ, ಹಾಗೆಯೇ ಚೂರು ಅಚ್ಚ ಖಾರದ ಪುಡಿ ಹಾಕಿದೆ. ಆನಂತರ ಬೇಳೆ ನಾನು ಮಸೂರು ದಾಲ್ ಮತ್ತು ತೊಗರಿಬೇಳೆ ಎರಡನ್ನೂ ಬೇಯಿಸ್ಕೊಂಡಿದ್ದೆ. ಸ್ವಲ್ಪ ಮೆತ್ತಗಾಗೋ ತನಕ ಬೇಯಿಸ್ಕೊಂಡಿದ್ದೆ. ಒಂದು ಅರ್ಧ ಗಂಟೆ ನೆನೆಸಿ ಇಟ್ಬಿಟ್ಟು ಸಣ್ಣ ಉರಿ ಇಟ್ಟು ಬೇಯಿಸಿದ್ದೆ. ಹಾಗಾಗಿ ನೋಡಿ ಬೇಳೆ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ದಾಲ್ ಮಾಡೋದಕ್ಕೆ ಮತ್ತು ಈ ಥರ ಇದು ಪಪ್ಪು ಮಾಡೋದಕ್ಕೆಲ್ಲ ಸ್ವಲ್ಪ ಬೇಳೆ ಚೆನ್ನಾಗಿ ಬೆಂದರೆ ಚೆನ್ನಾಗಿರುತ್ತೆ. ಸೊಪ್ಪು ಚೆನ್ನಾಗಿ ಬೆಂದ ನಂತರ ನಾನು ಅದಕ್ಕೆ ದಾಲ್ನ ಹಾಕಿದ್ದೀನಿ. ಆನಂತರ ಅದು ಕುದಿಬೇಕಿದ್ರೆ ಸ್ವಲ್ಪ ಉಪ್ಪು ಹಾಕಿದ್ರೆ ಆಂಧ್ರ ಸ್ಟೈಲ್ ಪಪ್ಪು ರೆಡಿ ಆಗುತ್ತೆ. ಖಂಡಿತ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಹಾಗೆ ಚಿನ್ನಿ ಇದ್ರದ್ದು ಕಳಲೆ ದೋಸೆ ಮಾಡ್ತೀನಿ ಅಂತ ಹೇಳಿದ್ದಲ್ಲ, ಅದಕ್ಕೇ ನಾನು ಅಚ್ಕಾರದ ಪುಡಿ, ಅರಿಶಿನದ ಪುಡಿ, ಸಾಂಬಾರು ಪುಡಿ ಹಾಗೆ ಕರಿಬೇವನ್ನ ನಾನು ಕಟ್ ಮಾಡಿ ಹಾಕಿದ್ದೀನಿ. ಅದು ಬಂದಮೇಲೆ ಅವಳು ಊಟದ ಟೈಮಿಗೆ ಅದನ್ನು ಹಾಗೆ ತಟ್ತಾಳೆ. ಹಾಗೆ ಚಿನ್ನಿ ಸ್ನಾನಕ್ಕೆ ಹೋಗೋದಕ್ಕಿಂತ ಮುಂಚೆ ಹಣ್ಣುಗಳನ್ನೆಲ್ಲ ಬಿಡಿಸಿಟ್ಟು ಹೋಗಿದ್ಲು. ನನಗೆ ಏನದು ಪೊಮೊಗ್ರೆನೇಟ್ ಬಿಡಿಸೋದು ಅಂದರೆ ಇಷ್ಟ ಆಗಲ್ಲ, ಯಾಕಂದರೆ ಉಗುರೆಲ್ಲ ಕಪ್ಪಗಾಗ್ಬಿಡುತ್ತೆ. ಹಾಗಾಗಿ ನಾನು ಅದನ್ನು ಬಿಡಿಸಲ್ಲ. ಅವಳು ಬಿಡಿಸಿ ಇಟ್ಟಿದ್ದಾಳೆ. ಅವಳಿಗೆ ಆ ಹಣ್ಣು ಇಷ್ಟ ಆಗಲ್ಲ ಅಂತ ಜ್ಯೂಸ್ ಮಾಡ್ಕೊಡ್ತೀನಿ ಅಂದರೆ ಅದು ಬೇಡ ಅಂದ್ಲು. ಅದಷ್ಟು ನಾನೇ ತಿಂದು ಖಾಲಿ ಮಾಡಿದೆ. ಆನಂತರ ಹಾಗೆಯೇ ಸ್ವಲ್ಪ ರಾಗಿ ಗಂಜಿನೂ ಕೂಡ ಮಾಡ್ತಾಯಿದ್ದೀನಿ. ಪಪ್ಪು ಜೊತೆಗೆ ಆಂಧ್ರದಲ್ಲಿ ಗೊತ್ತಲ್ವ ಉಪ್ಪಿನಕಾಯಿ ಕೊಡ್ತಾರೆ. ಅದೇನೋ ಒಂದು ಮಾವಿನ ಗೊರಟು ಹಾಕಿ ಉಪ್ಪಿನಕಾಯಿ ಮಾಡಿರ್ತಾರಲ್ವ, ಏನೋ ಅಂತಾರೆ, ಅದಕ್ಕೆ ನಂಗೆ ಗೊತ್ತಿಲ್ಲ. ಆ ಉಪ್ಪಿನಕಾಯಿ ಮತ್ತು ಮಜ್ಜಿಗೆ ಮೆಣಸಂತೂ ಇಟ್ಟಿರ್ತಾರೆ. ಮಜ್ಜಿಗೆ ಮೆಣಸು ಕೂಡ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಕೂಡ ಅದು ಮಜ್ಜಿಗೆ ಮೆಣಸನ್ನು ಕರಿತಾ ಇದ್ದೀನಿ, ಸ್ವಲ್ಪ ಆ ಥರ ಟಚ್ ಬರಲಿ ಅಂತ ಹೇಳಿ.
ಹಾಗೆ ಈ ಕಡೆ ರಾಗಿ ಗಂಜಿ ಕೂಡ ಆಯಿತು. ಹಾಗೆ ಈಗ ಊಟದ ಟೈಮ್ ಕೂಡ ಆಗಿದೆ. ಚಿನ್ನಿ ಇದನ್ನು ತಟ್ತಾ ಇದ್ದಾಳೆ. ಅವಳು ಸ್ವಲ್ಪ ಬೇಗ ಊಟ ಮಾಡಿದ್ಲು ಇವತ್ತು, ಹಸಿವಾಗಿತ್ತು ಅಂತ ಹೇಳಿ. ಹಾಗಾಗಿ ನೀನು ಬೇಯಿಸ್ತಾ ಇರು, ಅಷ್ಟೊತ್ತಿಗೆ ಡ್ಯಾಡಿನೂ ಬರ್ತಾರೆ, ಊಟ ಮಾಡೋಣ ಅಂತ. ಯಾಕಂದರೆ ನಮ್ಮ ಮನೆಯವ್ರು ಹೋಗಿದ್ದೆ ಇವತ್ತು ಲೇಟ್ ಆಗಿತ್ತು, ಹಾಗಾಗಿ ಸ್ವಲ್ಪ ಲೇಟಾಗಿ ಬರ್ತೀನಿ ಅಂತ ಹೇಳಿದರು. 1:45-2 ಗಂಟೆ ಆಗಿತ್ತು. ಯಾಕಂದರೆ ಅವಳು ಬೇಗ ತಿಂಡಿ ತಿಂದಿರ್ತಾಳಲ್ಲ, ಹಾಗಾಗಿ ಅವಳಿಗೆ ಬೇಗ ಹಸು ಆಗುತ್ತೆ. ಮತ್ತು ಅವ್ರದ್ದು ಊಟದ ಟೈಮ್ ಕೂಡ ಬೇಗ ಇರುತ್ತಲ್ವ, ಹಾಗಾಗಿ ಹಸು ಬೇಗ ಆಗುತ್ತೆ ಅವಳಿಗೆ. ಆದರೂ ಒಂದೊಂದ್ಸಲ ಅವ್ಳು ಡ್ಯಾಡಿ ಬರಲಿ ಅಂತ ಕಾಯ್ತಿರ್ತಾಳೆ, ನಾನೇ ಊಟ ಮಾಡು ಅಂತಿರ್ತೀನಿ. ಇವತ್ತು ಅವಳು ಊಟ ಮಾಡ್ತಾಯಿದ್ಲು, ಅಷ್ಟೊತ್ತಿಗೆ ನಮ್ಮ ಮನೆಯವರು ಕೂಡ ಬಂದರು. ಅವಳು ತುಂಬ ತೆಳ್ಳಗೆ ತಟ್ತಾಳೆ, ನನಗೆ ಅಷ್ಟು ತೆಳ್ಳಗೆ ಇದನ್ನು ತಟ್ಟೋದಕ್ಕೆ ಬರೋದಿಲ್ಲ. ತುಂಬ ಚೆನ್ನಾಗಾಗಿತ್ತು. ಇದೇ ಥರ ನೀವು ಕೋಸಲ್ಲಿ ಇವತ್ತು ನಮ್ಮ ಮನೇಲಿ ಮಗಳಿರೋದಕ್ಕೆ ಸ್ಪೆಷಲ್ ಅಂದರೆ ಆಂಧ್ರ ಸ್ಟೈಲ್ ಪಪ್ಪು. ಚಿನ್ನಿಗೂ ಇದೆಲ್ಲ ತುಂಬಾ ಇಷ್ಟ ಆಗುತ್ತೆ. ನನ್ನ ಮಗ ಆದರೆ ಸ್ವಲ್ಪ ಯೋಚನೆ ಮಾಡಬೇಕು ನಾನು ಅಡುಗೆ ಮಾಡೋದಕ್ಕೆ. ಅವಳು ನನ್ನಂಗೆ ಎಲ್ಲದನ್ನು ತಿಂತಾಳೆ, ಅದು ಬೇಡ ಇದು ಬೇಡ ಅಂತ ಏನೂ ಅನ್ನೋದಿಲ್ಲ. ಇವತ್ತಿನ ವ್ಲಾಗ್ ಹೀಗಿತ್ತು. ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ನಾಳೆ ಒಂದು ಹೊಸ ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿ ತನಕ ಬಾಯ್.